ಕಲ್ಪನೆ ಮಾಡಿಕೊಳ್ಳಿ, ಟೇಬಲ್ ಮೇಲಿರೋ ಬಿಸಿ ಬಿಸಿ ಮಸಾಲೆ ದೋಸೆ, ಯಾರು ಮುಟ್ಟದಿದ್ರೂ ತಾನಾಗೇ ಹಾರಿ ಬಂದು ಪ್ಲೇಟ್ಗೆ ಬಿದ್ದರೆ ಹೇಗಿರುತ್ತೆ? ಓಹೋ, ಅದೊಂದು ದೊಡ್ಡ ಮ್ಯಾಜಿಕ್ ತರ ಇರುತ್ತೆ ಅಲ್ವಾ? ಖಂಡಿತ. ಆದ್ರೆ ನಮ್ಮ ಸುತ್ತಮುತ್ತ ಇಂಥದ್ದೇ ಕೆಲವು ಮ್ಯಾಜಿಕ್ ಶಕ್ತಿಗಳಿವೆ. ಇವತ್ತು ನಾವು ನಮ್ಮ ಸೋರ್ಸಸ್ನ ಇಟ್ಕೊಂಡು ಒಂದು ಡೀಪ್ ಡೈವ್ ಮಾಡ್ತಾ ಇದ್ದೀವಿ. ಈ ಅದೃಶ್ಯ ಶಕ್ತಿಗಳ ಬಾಟೆ ತಿಳಿಯೋಣ. ಹೌದು, ವಸ್ತುಗಳನ್ನ ಮುಟ್ಟದೇ ತಳ್ಳುವ ಅಥವಾ ಎಳೆಯುವ ಈ ಶಕ್ತಿಗಳನ್ನ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ ಅಂತ ಕರಿತೀವಿ. ಅಂದ್ರೆ ಸ್ಪರ್ಶ ಮಾಡದೆ ಕೆಲಸ ಮಾಡೋ ಶಕ್ತಿಗಳು. ಮೊದಲನೇದಾಗಿ ಈ ಮ್ಯಾಗ್ನೆಟಿಕ್ ಫೋರ್ಸ್ ಬಗ್ಗೆ ಮಾತಾಡೋಣ. ಮ್ಯಾಗ್ನೆಟಿಕ್ ಫೋರ್ಸ್ ಅಂದ್ರೆ ಮ್ಯಾಗ್ನೆಟ್ಸಿಂದ ಬರೋ ಶಕ್ತಿ. ಮನೆಯಲ್ಲಿಯೋ ಸೇಫ್ಟಿ ಪಿನ್ನನ್ನ ಒಂದು ಮ್ಯಾಗ್ನೆಟ್ ಫಟ್ ಅಂತ ಎಳ್ಕೊಳ್ಳುತ್ತೆ, ಗೊತ್ತಾ? ಹೌದು. ಆದ್ರೆ ಅದು ಪ್ಲಾಸ್ಟಿಕ್ ಆಟಿಕೆಗಳನ್ನು ಎಳೆಯೋದಿಲ್ಲ. ಯಾಕೆ? ಯಾಕಂದ್ರೆ ಇದು ಕೇವಲ ಐರನ್, ಸ್ಟೀಲ್ ಮತ್ತೆ ನಿಕ್ಕೆಲ್ನಂತಹ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಮೇಲೆ ಮಾತ್ರ ಕೆಲಸ ಮಾಡತ್ತೆ. ಓಹೋ, ಹಾಗಾ? ಮತ್ತೆ ಈ ಎರಡು ಮ್ಯಾಗ್ನೆಟ್ಗಳನ್ನ ಹತ್ರ ತಂದಾಗ ಕೆಲವೊಮ್ಮೆ ಅವು ಆಪ್ತ ಸ್ನೇಹಿತರ ತರ ಅಂಟುಕೊಳ್ತವಲ್ವಾ? ನಿಜ. ಪ್ರತಿಯೊಂದು ಮ್ಯಾಗ್ನೆಟ್ಗೂ ಎರಡು ತುದಿಗಳಿರುತ್ತವೆ, ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಂತ. ಅಂದ್ರೆ ಒಂದು ನಾರ್ತ್ ಮತ್ತೆ ಇನ್ನೊಂದು ಸೌತ್ ಹತ್ರ ಬಂದ್ರೆ ಆಗ ಅವುಗಳ ಅದೃಶ್ಯ ಮ್ಯಾಗ್ನೆಟಿಕ್ ಫೀಲ್ಡ್ ಸೇರಿಕೊಂಡು ಫಟ್ ಅಂತ ಹೇಳ್ಕೊಳ್ತವೆ. ಈ ಅನ್ಲೈಕ್ ಪೋಲ್ಸ್ ಮಧ್ಯೆ ಇರೋದನ್ನೇ ಅಟ್ರಾಕ್ಷನ್ ಅಂತೀವಿ. ಅರೆ ಭಲೇ! ಆದ್ರೆ ಅದೇ ಮ್ಯಾಗ್ನೆಟ್ಗಳನ್ನ ತಿರುಗಿಸಿಟ್ರೆ ಜಗಳವಾಡುವ ಬೆಕ್ಕುಗಳ ತರಹ ಒಂದಕ್ಕೊಂದು ತಳ್ಳುತ್ತವೆ. ಖಂಡಿತ. ಎರಡು ನಾರ್ತ್ ಪೋಲ್ ಅಂದ್ರೆ ಲೈಕ್ ಪೋಲ್ಸ್ ಹತ್ರ ತಂದಾಗ ಆ ಫೀಲ್ಡ್ಗಳು ಡಿಕ್ಕಿ ಹೊಡೆದು ಹಿಂದಕ್ಕೆ ತಳ್ಳುತ್ತವೆ. ಇದೇ ರಿಪಲ್ಷನ್. ಓಕೆ, ಮ್ಯಾಗ್ನೆಟ್ಗಳು ಸರಿ. ಆದ್ರೆ ನಮ್ಮ ದೈನಂದಿನ ವಸ್ತುಗಳಿಂದಲೂ ಈ ಥರ ಮ್ಯಾಜಿಕ್ ಮಾಡಬಹುದಾ? ಹೌದು, ಮಾಡಬಹುದು. ಅದನ್ನೇ ನಾವು ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತೀವಿ. ಶಾಲೆಯಲ್ಲಿ ಪ್ಲಾಸ್ಟಿಕ್ ಸ್ಕೇಲನ್ನ ಒಣಕೂದಲಿಗೆ ಉಜ್ಜಿ ಸಣ್ಣ ಕಾಗದದ ತುಂಡುಗಳ ಹತ್ರ ತಂದಾಗ ಆ ಕಾಗದಗಳು ಸ್ಕೇಲಿಗೆ ಹಾರಿ ಬಂದು ಅಂಟ್ಕೊಳ್ತವೆ. ಎಕ್ಸಾಕ್ಟ್ಲಿ. ಆ ಸ್ಕೇಲನ್ನ ಕೂದಲಿಗೆ ಉಜ್ಜಿದಾಗ ಕೂದಲಿನಲ್ಲಿರೋ ಕಣ್ಣಿಗೆ ಕಾಣದ ಸಣ್ಣ ಎಲೆಕ್ಟ್ರಾನ್ಸ್ಗಳು ಸ್ಕೇಲ್ ಮೇಲೆ ಬಂದು ಸೇರ್ಕೊಳ್ತವೆ. ಅಂದ್ರೆ ಆ ಸ್ಕೇಲ್ ಈಗ ಒಂದು ಚಾರ್ಜ್ಡ್ ಆಬ್ಜೆಕ್ಟ್ ಆಗಿ ಬದಲಾಗುತ್ತೆ ಅಲ್ವಾ? ಹೌದು. ಅಲ್ಲಿ ಸ್ಟ್ಯಾಟಿಕ್ ಚಾರ್ಜಸ್ ಕ್ರಿಯೇಟ್ ಆಗುತ್ತೆ. ಒಂದು ಕಡೆ ಪಾಸಿಟಿವ್ ಚಾರ್ಜ್ ಬಂದ್ರೆ ಇನ್ನೊಂದ್ ಕಡೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಓಹೋ, ಮ್ಯಾಗ್ನೆಟ್ ತರವೇ ಇಲ್ಲೂ ಬೇರೆ ಬೇರೆ ಚಾರ್ಜ್ಗಳು ಆಕರ್ಷಿಸ್ತವೆ, ಅಂದ್ರೆ ಅಟ್ರಾಕ್ಟ್ ಆಗ್ತವೆ. ಕರೆಕ್ಟ್. ಬಲೂನನ್ನ ಸ್ವೆಟರ್ಗೆ ಉಜ್ಜಿ ಗೋಡೆಗಿಟ್ರೆ ಅದು ಅಂಟ್ಕೊಳ್ಳೋದು ಇದೇ ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಿಂದ. ಅಬ್ಬಾ, ಸರಿ. ಈಗ ಮೇಲಿನ ಎರಡು ಶಕ್ತಿಗಳು ತಳ್ಳುತ್ತವೆ ಮತ್ತೆ ಎಳೆಯುತ್ತವೆ. ಆದ್ರೆ ಕೇವಲ ಎಳೆಯುವ ಶಕ್ತಿ ಯಾವುದಾದ್ರೂ ಇದೆಯಾ? ಖಂಡಿತ ಇದೆ. ಅದೇ ಫೋರ್ಸ್ ಆಫ್ ಗ್ರಾವಿಟಿ ಅಥವಾ ಗ್ರಾವಿಟೇಷನಲ್ ಫೋರ್ಸ್. ಅಂದ್ರೆ ಈಗ IPL ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ದೊಡ್ಡ ಸಿಕ್ಸರ್ ಹೊಡೆದಾಗ ಚೆಂಡು ಮೋಡಗಳನ್ನ ದಾಟಿ ಬಾಹ್ಯಾಕಾಶಕ್ಕೆ ಯಾಕೆ ಹೋಗೋದಿಲ್ಲ? ಯಾಕಂದ್ರೆ ಭೂಮಿಗೆ ಎಲ್ಲವನ್ನೂ ತನ್ನ ಕಡೆಗೆ ಎಳುಕೊಳ್ಳುವ ಒಂದು ನ್ಯಾಚುರಲ್ ಶಕ್ತಿ ಇದೆ. ಇದೊಂದು ಪ್ಯೂರ್ಲಿ ಅಟ್ರಾಕ್ಟಿವ್ ಫೋರ್ಸ್. ಹೌದಲ್ವಾ? ಮರದಿಂದ ಸೇಬನ್ನು ಕಳಚಿ ಬಿದ್ದಾಗ ಅದು ನೇರವಾಗಿ ಕೆಳಗೆ ಬೀಳುತ್ತೆ. ಹೌದು. ನಮ್ಮ ಭೂಮಿ ಒಂದು ದೈತ್ಯ ಮ್ಯಾಗ್ನೆಟ್ ತರಹ ಎಲ್ಲವನ್ನೂ ತನ್ನ ಕೇಂದ್ರದ ಕಡೆಗೆ ಎಳೆಯುತ್ತಲೇ ಇರುತ್ತೆ. ಯಾವುದೇ ವಸ್ತುವನ್ನ ಮೇಲಿನಿಂದ ಕೈಬಿಟ್ಟಾಗ ಅದು ನೇರವಾಗಿ ಕೆಳಗೆ ಬೀಳೋದನ್ನ ವರ್ಟಿಕಲ್ ಮೋಷನ್ ಅಂತ ಕರೀತಾರಲ್ವಾ? ನಿಖರವಾಗಿ ಹೇಳಿದ್ರಿ. ಭೂಮಿಯ ಈ ಗ್ರಾವಿಟಿ ನಮ್ಮನ್ನೆಲ್ಲ ನೆಲದ ಮೇಲೆ ಭದ್ರವಾಗಿ ನಿಲ್ಲುವಂತೆ ಮಾಡಿದೆ. ವಾವ್! ಒಟ್ಟಾರೆ ಹೇಳೋದಾದ್ರೆ ಈ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ ನಮ್ಮ ಪ್ರಪಂಚವನ್ನ ಹಿಡಿದಿಟ್ಟುಕೊಳ್ಳುವ ಅದೃಶ್ಯ ಧಾರಗಳು. ಖಂಡಿತ. ಮ್ಯಾಗ್ನೆಟಿಕ್ ಫೋರ್ಸ್ ಇಲ್ದೇ ಇದ್ದಿದ್ರೆ ದಿಕ್ಸೂಚಿ ಅಥವಾ ಫ್ಯಾನ್ನಲ್ಲಿರೋ ಎಲೆಕ್ಟ್ರಿಕ್ ಮೋಟರ್ ಇಡ್ತಿರ್ಲಿಲ್ಲ. ಮತ್ತೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇಲ್ದೇ ಇದ್ರೆ ಪ್ರಿಂಟರ್ಗಳು ಕೆಲಸ ಮಾಡ್ತಿರ್ಲಿಲ್ಲ. ಮತ್ತೆ ಅತಿ ಮುಖ್ಯವಾಗಿ ಗ್ರಾವಿಟೇಷನಲ್ ಫೋರ್ಸ್ ಇಲ್ದೇ ಇದ್ದಿದ್ರೆ ನಾವೆಲ್ಲರೂ ಗಾಳಿಯಲ್ಲಿ ಬಾಹ್ಯಾಕಾಶದಲ್ಲಿ ತೇಲಾಡ್ಕೊಂಡು ಹೋಗ್ಬಿಡ್ತಾ ಇದ್ವಿ. ನಿಜ. ಈ ಅದೃಶ್ಯ ಕೈಗಳೇ ನಮ್ಮ ಪ್ರಪಂಚವನ್ನ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ನಲ್ಲಿ ಇಟ್ಟಿವೆ. ನಾವು ಕುಳಿತಲ್ಲಿಯೇ ಈ ಶಕ್ತಿಗಳು ಪ್ರತಿ ಕ್ಷಣವೂ ನಮ್ಮ ಮೇಲೆ ಕೆಲಸ ಮಾಡ್ತಾನೆ ಇರ್ತವೆ. ಆದ್ರೆ ಕೊನೆಯದಾಗಿ ಒಂದು ಕುತೂಹಲಕಾರಿ ಯೋಚನೆ. ಏನದು? ಭೂಮಿಯ ಗ್ರಾವಿಟಿ ಅಷ್ಟು ಪ್ರಬಲವಾಗಿದ್ದು ಎಲ್ಲವನ್ನೂ ಕೆಳಗೆ ಎಳೆಯುತ್ತಲೇ ಇರುತ್ತೆ ಅಂದ್ಮೇಲೆ ಸಣ್ಣ ಸಣ್ಣ ಪಕ್ಷಿಗಳು ಮತ್ತು ದೊಡ್ಡ ದೊಡ್ಡ ವಿಮಾನಗಳು ಮೇಲಕ್ಕೆ ಹಾರೋದು ಹೇಗೆ? ಹೋ, ಒಳ್ಳೆ ಪ್ರಶ್ನೆ. ಈ ಗ್ರಾವಿಟಿಯನ್ನ ಮೀರಿ ನಿಲ್ಲಲು ಅವುಗಳು ಯಾವ ಟ್ರಿಕ್ ಯೂಸ್ ಮಾಡ್ತವೆ? ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ.